ಪರಮಾತ್ಮ, ಗರುಡ, ಅಬಲಾದ ದ್ರೌಪದಿಗಿಂತಹ ಪ್ರಬಲ ಕಾರ್ಯ ನೇಮಿಸಿ ಮುಂದೇನು ಗೈಯಲ್ಲಿರುವೆ ತಂದೆ. ಗರುಡ, ಈ ಲೋಕದಲ್ಲಿ ನಾನು ಅವತರಿಸಿರುವುದೇ ಸಜ್ಜನರ ಶೋಧನೆಗಾಗಿ ಅಲ್ಲವೇ? ಪರಮಾತ್ಮ, ನಿಜ ಸ್ವಾಮಿ, ನಿಜ. ಆ ದ್ರೌಪದಾದೇವಿಯು ಹಿಂದೆ ಅನೇಕ ಕಷ್ಟಗಳನ್ನು ಅನುಭವಿಸಿರಲಿರುವ ತಂದೆ. ಗರುಡ, ಮೊಳಕೆಯು ಮರವಾಗಿ ಆ ಮರವು ಫಲವನ್ನು ಪ್ರಸಾದಿಸಿರಲ್ಲವೇ ಮರ ನೆಟ್ಟವರ ಮನಸ್ಸಿಗೆ ಆನಂದ ಉಂಟಾಗುವುದು. ಹಾಗೆಂದರೇನು ಮುಕುಂದ? ಅಂದರೆ ಅದನ್ನು ಕಾರ್ಯರೂಪಗೊಳಿಸಿ ನನ್ನ ಕಣ್ಣಾರೆ ನೋಡಿದಾಗಲೇ ನನ್ನ ಮನಸ್ಸಿಗೆ ಆನಂದ ಉಂಟಾಗುವುದು. ಅದು ಗರುಡ, ಆಕೆ ಅಲ್ಲವೇ ಬರುತ್ತಿರುವುದು? ಹೌದು ಸ್ವಾಮಿ, ಆಕೆ ಬರುತ್ತಿರುವುದು. ಒಂದೆಯ ತಂಗಿ, ಪ್ರಯಾಣವು ಕ್ಷೇಮಕರವೇ? ಅಣ್ಣ, ನಾನು ಸ್ವಲ್ಪವೂ ಕಾಲವಾದರೂ ಸಂತೋಷದಿಂದಿರುವುದು ಬೇಡವೇ? ನಾನು ಈ ರೀತಿ ಸದಾ ಕಣ್ಣೀರಿಡುವುದು ನಿನಗೆ ಆನಂದಕರ, ಅತಿ ಆನಂದಕರ. ಅಣ್ಣ, ನಾನು ಕಣ್ಣೀರಿಡುವುದು ನಿನಗೆ ಆನಂದವೇ? ಹೌದು ಸಹೋದರಿ, ಹೆಣ್ಣು ಕಣ್ಣೀರಿಂದ ಎಷ್ಟು ಕೊರಗುವಳು, ಪುಟವಿಟ್ಟ ಬಂಗಾರದಂತೆ ಕೊನೆಗಷ್ಟೇ ಮೆರಗುವಳು. ಅಂದರೆ ಈ ನನ್ನ ಮುದ್ದು ತಂಗಿಯ ಸಾಹಸವನ್ನು ಮುಂದೆ ಪ್ರಪಂಚವೇ ನೋಡಿ ಕೊಂಡಾಡಬೇಕೆನ್ನುವುದೇ ಈ ನನ್ನ ಕಾರ್ಯದ ಉದ್ದೇಶ. ದ್ರೌಪದ, ಮನ್ಮಥನಿಗೆ ಕನ್ಯೆಯು ದೊರೆತಳೇನು? ದೊರೆಯದಿದ್ದರೆ ಈ ದ್ರೌಪದಿಯು ಹಿಂದಿರುಗಿ ಬರುತ್ತಿದ್ದಳೆ. ಹಾಗಾದರೆ ಮನ್ಮಥನ ಕಲ್ಯಾಣದ ಕಾರ್ಯವನ್ನು ಮುಂದುವರಿಸಬಹುದಲ್ಲವೇ ತಾಯಿ? ಅಣ್ಣ, ದ್ರೌಪದ, ಆಕೆ ಯಾವುದು? ಆಕೆಯ ಪಟ್ಟಣವಾವುದು? ಆಕೆಯ ನಾಮಾಂಕಿತವೇನು ದ್ರೌಪದ? ಅಣ್ಣ, ಕಮಲಾವತಿ ಪಟ್ಟಣದ ಕಮಲೇಶ್ವರಾಜನ ಪುತ್ರಿ, ಹೆಸರು ಧೃತಿಯಲ್ಲಿ. ಮನ್ಮಥನಿಗೆ ತಕ್ಕ ಕನ್ಯೆ ಎಂದು ನಿಶ್ಚಯಿಸಿಕೊಂಡು ಬಂದಿರುವೆನು. ಅದಕ್ಕೆ ನೀನು ಸಮ್ಮತಿಸಿದರೆ? ಸಮ್ಮತಿಸುವುದೇನು ತಾಯಿ? ಆ ಸಂತೋಷದ ವಿಷಯವನ್ನು ಹೊರಹೊಮ್ಮಲು ತವಕಿಸುತ್ತಿರುವುದು ಈ ಮುರಾರಿ ಹೃದಯವು. ಹೌದೇ ಅಣ್ಣ? ಹೌದು ಸಹೋದರಿ, ಪಕ್ಷಿಯ ನುಡಿ ನಿಶ್ಚಯ ದ್ರೌಪದ. ಅಣ್ಣ, ಆ ಮಹಾರಾಜನಿಗೆ ಇರುವರು ಓರ್ವಳೆ ಪುತ್ರಿ, ಆದ್ದರಿಂದ ವೆಚ್ಚವೆಷ್ಟಾದರೂ ಸರಿ ತಮ್ಮ ಪಟ್ಟಣದಲ್ಲಿ ಕಲ್ಯಾಣವಾಗಬೇಕೆಂದು ಬೇಡಿಕೊಂಡಿರುವರು. ದ್ರೌಪದ, ಈ ಶುಭ ಕಾರ್ಯಕ್ಕೆ ಕಾರಣ ನೀನೇ ಅಲ್ಲವೇ? ನಿನಗಿಷ್ಟ ಬಂದ ಹಾಗೆ ನಡೆಸಬಹುದು ಈ ಶುಭ ಕಾರ್ಯವನ್ನ.
ಜಗದ ಕಾರ್ಯಕ್ಕೆ ಸಂತೋಷವಾಯಿತು ಸಹೋದರಿ 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 ಅಣ್ಣ, ಈ ನಿನ್ನ ಘನ ಕಾರ್ಯದಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾವು ನಿನಗೆ ಚಿರನುಡಿಗಳು. ನೀನಿನ್ನು ಹಸ್ತಿನಾವತಿಗೆ ತೆರಳಿ ವಿಚಾರವನ್ನು ಧರ್ಮ ಮೀಮಾದಿಗಳಿಗೂ ತಿಳಿಸಿ ಸಕಲರು ಹೊರಡುವಂತೆ ತಿಳಿಸಿ ನೀನಿನ್ನು ಅರಮನೆಗೆ ತೆರಳು. ಅಣ್ಣ, ನಾನೋರ್ವಡೆ ಹೋಗುವುದೇ? ಏಕೆ? ದಾರಿಯ ಭಯವೇ? ಇಲ್ಲವಣ್ಣ, ಆ ಭಯವಲ್ಲ. ನಾನಿಲ್ಲಿಗೆ ಬರುವಾಗ ಅಲ್ಲವರಾರಿಗೂ ತಿಳಿಸದೆ ಬಂದಿರುವನು. ಪಾತ್ರರು ಕೋಪಗೊಂಡು ನನ್ನನ್ನು ಸುಮ್ಮನೆ ಬಿಡುವರೆ? ಅವರು ಕೋಪಗೊಂಡು ನಿನ್ನನ್ನು ಶಿಕ್ಷಿಸಲು ಮುಂದಾದರೆ ನಿನ್ನನ್ನು ರಕ್ಷಿಸುವ ಭಾರ ನನ್ನದು. ನೀನ ಆ ಚಿಂತೆಯನ್ನು ಬಿಟ್ಟು ಧೈರ್ಯದಿಂದ ನಡೆ. ನೆನದಲ್ಲಿಯೇ ನಾನಿರುವೆನು. ಅಣ್ಣ, ಆದರೂ ನನಗೆ ಭಯವಾಗುತ್ತಿದೆ ಅಣ್ಣ. ನೀನು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಭಯಪಡಬೇಡ ತಂಗಿ, ನಾನಿದ್ದೇನೆ. ನೀನಿಂದ ಧೈರ್ಯವಾಗಿ ನಡೆ. ಸರಿ ಅಣ್ಣ, ನಾನಿನ್ನು ಹೋಗಿ ಬರಬೇಕು. ಮಂಗಳವಾಗಲಿ. ಹೋಗಿ ಬಾ ಸಹೋದರಿ. ಗರುಡ ಪರಮಾತ್ಮ, ನೀನಿನ್ನು ಸಕಲ ದೇಶಗಳಿಗೂ ಪ್ರಯಾಣ ಮಾಡಿ ಪಾಂಡವರೇ ಮುಂತಾದ ರಾಜ್ಯರಿಗೆ ಲಗ್ನದ ವಿಚಾರವನ್ನು ತಿಳಿಸಿ ಬರುವ ಕಾರ್ಯ ನಿನ್ನದು. ಸ್ವಲ್ಪ ತಡೆ. ಆಹಾ, ಮಾಯಾಮೂರ್ತಿಯಾದ ಶ್ರೀ ಕೃಷ್ಣ ಪರಮಾತ್ಮ ಯಾವುದೋ ಒಂದು ರಾಕ್ಷಸರ ಹತ್ಯೆಗೆಂದು ತೋರುವುದು ಇರಲಿ. ಗರುಡ ಸ್ವೀಕರಿಸಬಹುದು. ಶಿರಸಾವಹಿಸುವ ಸ್ವಾಮಿ. ಗರುಡ ಸ್ವಲ್ಪ ತಡೆ. ಯದುನಂದನ, ಸಕಲ ದೇಶಗಳಿಗೂ ತಿಳಿಸಿ ಬಾ. ಆದರೆ ಆ ಕೌಂಡ್ಲಿಕನಿಗೆ ಮಾತ್ರ ವಿಚಾರವು ತಿಳಿಯದಿರಲಿ. ಏಕೆ ಸ್ವಾಮಿ? ನಾನು ಹೇಳಿದ ಹಾಗೆ ಮಾಡು ಗರುಡ. ಮುಂದೆ ನೀನೇ ತಿಳಿಯುವಂತೆ. ನಿನ್ನ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಕೃಷ್ಣ ಕಾಣದೆ ನೀನೆಲ್ಲಡಗಿದೆ ದೂರ ಕಾಣದೆ ನೀನೆಲ್ಲಡಗಿದೆ ದೂರ ಒಂದಿಯು ಗೈದ ಪವಾದ ಗೋರ ಒಂದಿಯು ಗೈದ ಪವಾದ
ನರಿಯದಾದೆಯ ಕೃಷ್ಣ. ಎಲ್ಲಿ ಹುಡುಕಿದರೂ ಪಾಂಚಾಲಿ ನೆಲೆಯೇ ಕಾಣುತ್ತಿಲ್ಲವಲ್ಲ, ಮತ್ತೇನಾಗಿರಬಹುದು? ಪ್ರಾಣಕಾಂತರಿಗೆ ನಮಸ್ಕರಿಸುವೆನು. ಯಾರದು? ಛೀ, ಪತಿದ್ರೋಹಿ! ನಿನ್ನ ವಂದನೆಯಾಗಿದೆ. ಮೊದಲು ಈ ನನ್ನ ಶರಕ್ಕೆ ನಿನ್ನ ಶಿರವನ್ನು ಅರ್ಪಿಸುವಂತೆ. ಎಚ್ಚರಗೊಳಿಸಿ ನಿದ್ರಾಭಂಗ ಮಾಡುವುದು ಬೇಡವೆಂದು ನಿಮಗೆ ತಿಳಿಸಿದ ಹೋದೆ. ನನ್ನ ಅಪರಾಧವನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಎಲ್ಲವೇ ಮಾಯಾಂಗನೆ, ನಾರಿಯರ ಟಕ್ಕನ್ನು ನಾನು ಬಲ್ಲರೆ ಹವ್ಯೇಕಿ. ನೀಚ ಕಾರ್ಯವನ್ನು ಗೈದು ನಾಚಿಕೆ ಇಲ್ಲದವಳಂತೆ ಬೊಗಳುತ್ತಿರುವೆಯಾ? ಈ ನಿನ್ನ ಟಕ್ಕಿನ ನುಡಿಗಳಿಗೆ ಮರಿಗೆ ಬೆರಗಾಗುವುದಿಲ್ಲವೇ? ನಾನು ಪತಿದ್ರೋಹಿ.
ಬೇಡಿ ಸ್ವಾಮಿ ಬೇಡಿ. ನನ್ನನ್ನು ಅಂಥ ನೀಚ ಸ್ತ್ರೀಯರಿಗೆ ಹೋಲಿಸಬೇಡಿ ಸ್ವಾಮಿ, ಹೋಲಿಸಬೇಡಿ. ಅಲ್ಲ ಸ್ವಾಮಿ, ನೀವು ಶ್ರೀಹರಿಯ ಭಕ್ತರಾಗಿ ಆತನಿಂದ ಅನೇಕ ವಿಚಾರವನ್ನು ತಿಳಿದವರಾಗಿ ಈ ರೀತಿ ಉತ್ತಮ ತನವನ್ನರಿಯದವರಂತೆ ನಡೆಯುವುದು ಮತ್ತೆ ಭ್ರಾಂತರಾಗುವುದು ಸರಿಯೇ? ಕಾಲುಗಲ್ಲಿಡಿಯಬೇಡ, ದೂರ ಸರಿ. ಯಾರೆಲ್ಲರಿದಯ ಪಲ್ಗುಣಂ ಗಾಂಧವಗರಿಸಿದ ಯಾರೆಲ್ಲರಿದಯ ಪಲ್ಗುಣಂ ಯಾರೆಲ್ಲರಿದಯ ಪಲ್ಗುಣಂ ಗಾಂಧವಗರಿಸಿದ ಯಾರೆಲ್ಲರಿದಯ ಪಲ್ಗುಣಂ ಓಟೆ ಸ್ವಾತ ಕಾರ್ಯ ಕೈಯಲ್ಲೆಂದು ಈ ಪರಿಪೂರ್ಣ ತುಂಬಿದಾದರಾಗಲಿ. ಕಾರ್ಯ ಕೈಯಲ್ಲೆಂದು ಈ ಪರಿಪೂರ್ಣ ತುಂಬಿದಾದರಾಗಲಿಗೆ ಯಾರೆಲ್ಲರಿದಯ ಪಲ್ಗುಣಂ ಗಾಂಧವಗರಿಸಿದ ಯಾರೆಲ್ಲರಿದಯ ಪಲ್ಗುಣಂ ಓಟೆ ಅದೇ ನಾಡಿನ ಮುಚ್ಚಿದಲೋದರೆ ಹರಿಯ ಲತ್ತು ಕುಡಿಗೊಂಡರೆ ದೇಹವ ಕಡೆಯ ನಾಡಿನ ಮುಚ್ಚಿಡಲೋದರೆ ಹರಿಯ ಲತ್ತು ಕುಡಿಗೊಂಡರೆ ದೇಹವ ಏನ ಕುಚ್ಚ ಕೈದ ಗರತಿ ಆಲಿನ ಕಾಲ ದಂಡಲಿಲ್ಲ ನುಡಿಯ ಬನ್ನಿ ದೂರ ಸರಿ. ಏನ ಕುಚ್ಚ ಕೈದ ಗರತಿ ಆಲಿನ ಕಾಲ ದಂಡಲಿಲ್ಲ ನುಡಿಯ ಬನ್ನಿ ಮಾನ ಮತ್ತನಲ್ಲ ಈ ಪಾಠ ಹರಿಯ ಹತ್ತಲು ಮತ್ತನಲ್ಲ ಈ ಪಾತ್ರಿ ಅಳಿಯ ಹಬ್ಬಲ್ ಯಾರೆಲ್ಲರಿದಯ ಪಲ್ಗುಣಂ ಗಾತ್ರವಗಲಿಸಿದ ಯಾರೆಲ್ಲರಿದಯ ಪಲ್ಗುಣಂ ದೊಡ್ಡ ಪಾಠ ಕಾರ್ಯ ಕೈಯಲೆಂದು ಈ ಪರಿಪೂರ್ಣ ತುಂಬಿದಾದರಾಗಲಿ. ಪಾಠ ಕಾರ್ಯ ಕೈಯಲೆಂದು ಈ ಪರಿಪೂರ್ಣ ತುಂಬಿದಾದರಾಗಲಿ. ಯಾರೆಲ್ಲರಿದಯ ಪಲ್ಗುಣಂ ಗಾತ್ರವಗಲಿಸಿದ ಯಾರೆಲ್ಲರಿದಯ ಪಲ್ಗುಣಂ. ಮೋಸದ ಮಾತುಗಳನ್ನಾಡಿ ನನ್ನನ್ನು ಮರುಳು ಮಾಡಲು ಯತ್ನಿಸಬೇಡ. ಇದು ಸಿದ್ಧರಾಗ ಮಗನಕ್ಕೆ ಬೇಡ ಬೇಡ. ನಿನ್ನಂತಹ ನೆಟ್ಟಗೆಟ್ಟ ನಾರಿಯರ ರಕ್ತದಿಂದ ಈ ನನ್ನ ಪವಿತ್ರಾಸ್ತವು ಅಪವಿತ್ರವಾಗುವುದು. ಹೊರಟು ಹೋಗು. ಹಿಂದಿನಿಂದ ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಬೇಡಿ ಸ್ವಾಮಿ ಬೇಡಿ, ದಯಮಾಡಿ ಆ ರೀತಿ ನಡೆಯಬೇಡಿ. ನಿಮಗೆ ತಿಳಿಸಿದ್ದೆ ಹೋದದ್ದು ನನ್ನ ಅಪರಾಧವೇ. ನನ್ನ ಅಪರಾಧವನ್ನು ಕ್ಷಮಿಸಿ. ಇನ್ನೆಂದು ಇಂಥ ಕಾರ್ಯವನ್ನು ಮಾಡುವುದಿಲ್ಲ ಸ್ವಾಮಿ, ಮಾಡುವುದಿಲ್ಲ. ಮರಣವಲ್ಲದೆ ನಿನಗೆ ಮತ್ತಾವ ಶ್ರಮೆಯೂ ಶೋಭಿಸುವುದಿಲ್ಲ. ಮರುನುಡಿಯನಾಡದೆ ಮೊದಲೆಲ್ಲಿಯಾದರೂ ಹೋಗಿ ಸಾಯಿ. ಆಗಲಿ ಸ್ವಾಮಿ, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಒರೆಸಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು ಸ್ವಾಮಿ, ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನಾನಿನ್ನ ಬದುಕಿ ಪ್ರಯೋಜನವೇನು? ನಾನಿನ್ನ ಬದುಕುವುದಿಲ್ಲ, ನಾನಿನ್ನ ಬದುಕುವುದಿಲ್ಲ. ಗಂಗೆಯಲ್ಲಿಯೋ ಪರ್ವತದ ಗಿರಿಯಿಂದಲೋ ಬಿದ್ದು ಪ್ರಾಣತ್ಯಾಗ ಮಾಡುವೆನು. ನನ್ನನ್ನು ಆಶೀರ್ವದಿಸಿ ಸ್ವಾಮಿ, ಆಶೀರ್ವದಿಸಿ. ಆಶೀರ್ವಾದ ಸಾಯುವೊಳಗೆ ಇದೊಂದು ಸಾಕ್ಷಿ ಬೇರೆ. ಏಕೆ ಏನಾಯಿತು ನಿಮಗಿಂದು? ದ್ರೌಪದಿಯ ಮೇಲೆ ಏಕೆ ಸಿಟ್ಟಾಗಿರುವಿರಿ? ಅವಳೇನಾದರೂ ಈ ನಿಂದನೆಯನ್ನು ಸಹಿಸದೆ ಪ್ರಾಣ ಕಳೆದುಕೊಂಡು ಬಿಟ್ಟರೆ? ಕಳೆದುಕೊಳ್ಳಲಿ ಬಿಡಿ. ಇಂತಹ ನಾರಿಯರು ಈ ಭೂಮಾತೆಗೆ ಭಾರವಾಗಿರಬಾರದು. ಅಂದರೆ ಅಂದರೆ ಅವಳಿಂದು ಮರಣ ಹೊಂದಲೇಬೇಕು. ಹೋಗಿ ಹೊರಟು ಹೋಗಿ. ನೀವುಗಳ್ಯಾರು ಈ ವಿಚಾರದಲ್ಲಿ ತಲೆ ಹಾಕಬೇಡಿ. ಓ ಪರಮಾತ್ಮ, ಅರ್ಜುನನೆಂದಿಗೂ ಹೀಗೆ ದುಡುಕತಕ್ಕವನಲ್ಲ. ಎಂತ ಘೋರ ದುರಂತವಿದು. ಅಣ್ಣ, ಅರ್ಜುನನೆಂದಿಗೂ ಹೀಗೆ ದುಡುಕತಕ್ಕವನಲ್ಲ. ಅಣ್ಣ, ಹಾಗೆಂದು ನಾವೀಗ ತಡ ಮಾಡುವುದು ಸರಿಯಲ್ಲ. ನಡೆ ಬೇಗ ಧರ್ಮಜನ ಬಳಿಗೆ ಹೋಗಿ ನಡೆದ ವಿಚಾರವನ್ನು ತಿಳಿಸಿ ಪಾಂಚಾಲಿಯನ್ನು ಪ್ರಾಣಾಪಾಯದಿಂದ ರಕ್ಷಿಸೋಣ. ಹೇ ಕೃಷ್ಣ, ವಾಸುದೇವ, ಮಾಧವ, ಮಧುಸೂದನ,
ಯಮಗಿಟ್ಟು ಶೋಧಿಸುವೆಯ ಮಾಧವ ಮಧುಸೂದನ ವೇದನೆಯನ್ನು ಯಮಗಿಟ್ಟು ಶೋಧಿಸುವೆ ಮಾಧವ ಮಧುಸೂದನ. ಪರಮಾತ್ಮ ದಾನವ ಸುತ ಪ್ರಹ್ಲಾದನ ಪ್ರಾಣವ ಪೊರೆಯೇ ಮೃಗವೇಷದಿ ಬಂದವನ ತಂದೆಯ ಕೊಂದೆ. ದಾನವ ಸುತ ಪ್ರಹ್ಲಾದನ ಪ್ರಾಣವ ಪೊರೆಯೇ ಮೃಗವೇಷದಿ ಬಂದವನ ತಂದೆಯ ಕೊಂದೆ. ಪಿತಗೆ ಮೋಕ್ಷವ ಬೇಡಿದ ಸುತನನ್ನು ಪೊರೆದೆ ಪಿತಗೆ ಮೋಕ್ಷವ ಬೇಡಿದ ಸುತನನ್ನು ಪೊರೆದೆ ಹೋದೀನ ಬಂದು ಕಾರುಣ್ಯ ಸಿಂಧು ಹೋದೀನ ಬಂದು ಕಾರುಣ್ಯ ಸಿಂಧು ಹೇಗಿಂತ ವೇದನೆಯನ್ನು ಯಮಗೆ ಶೋಧಿಸುವೆ ಮಾಧವ ಮಧುಸೂದನ ನಿನ್ನಯ ನಂಬಿನ ಭಕ್ತರ ಏಕಿಂತ ವೇದನೆಯನ್ನು ಯಮಗಿಟ್ಟು ಶೋಧಿಸುವೆಯು ಮಾಧವ ಮಧುಸೂದನ ಮಧುಸೂದನ ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ. ಹೇ ಕೃಷ್ಣ ಪರಮಾತ್ಮ ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ. ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ ಪಾಮರರನ್ನು ಪರಿಪಾಲಿಸು ಮೋಹನ. ಪಾಮರರನ್ನು ಪರಿಪಾಲಿಸು ಮೋಹನ. ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ. ಹೇ ಕೃಷ್ಣ ರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಗಾಢಾಂಧಕಾರವ ನೀಗಿಸೆಯೇನೋ. ಗಾಢಾಂಧಕಾರವ ನೀಗಿಸೆಯೇನೋ ಅನವರತ ನಿನ್ನ ಧ್ಯಾನಿಸುವವರನು. ಕೃಷ್ಣ ಅನವರತ ನಿನ್ನ ಧ್ಯಾನಿಸುವವರನು ಈ ಪರಿಶೋಧನೆ ಕೈಯುವುದೇನೈ. ಹೇ ಕೃಷ್ಣ ಈ ಪರಿಶೋಧನೆ ಕೈಯುವುದೇನೈ. ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ. ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ ಪಾಮರರನ್ನು ಪರಿಪಾಲಿಸಿ ಮೋಹನ. ಪಾಮರರನ್ನು ಪರಿಪಾಲಿಸಿ ಮೋಹನ. ಗೋಪಾಲನಿನ ಧ್ಯಾನ ಮೋಕ್ಷಕ್ಕೆ ಸಾಧನ. ಗೋಪಾಲನಿನ ಧ್ಯಾನ
ಮೋಕ್ಷಕ್ಕೆ ಸಾಧನ. ಸಾಧನ ಹಿಂದೇಕೋ ಈ ಅರಮನೆಯಲ್ಲಿ ಕತ್ತಲಾವರಿಸಿದಂತಿದೆಯಲ್ಲ. ಹೇ ಕೃಷ್ಣ ಪರಮಾತ್ಮ, ಏನಾಯ್ತು ಅಗ್ರಜ? ಹಿಂದೇಕೆ ಈ ರೀತಿ ಚಿಂತಾಗ್ರಾಂತರಾಗಿರುವಿರಿ? ಸಹೋದರ ಭೀಮಸೇನ, ಹಿಂದೇಕೋ ನನ್ನ ಚಿತ್ತವು ಒಂದು ರೀತಿ ಕುಗ್ಗಿದಂತಾಗಿ ಬರೀ ಅಪಸೂಚನೆಗಳೇ ತೋರುತ್ತಿರುವುದಲ್ಲ. ಕಾರಣವೇನಿರಬಹುದು? ಅಗ್ರಜ, ಮಾಮದೇಹಿ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಧರ್ಮವೇ ಸ್ಥಿರವೆಂದರಿತು ಕಾಮ ಕ್ರೋಧಾದಿಗಳನ್ನು ತೋರದಿರುವ ಈ ಧರ್ಮ ಸ್ವರೂಪನಿಗೆ ಚಿಂತೆಯ ಸಂತಾಪವ್ಯ? ಏ ಭೀಮನ ತೊಡೆತೋಳುಗಳಲ್ಲಿ ಬಲವಿರುವ ತನಕ ನಿಮ್ಮ ಬಾಯಿಂದ ಭಯದ ಮಾತೇ ಬರಬಾರದು, ಎಂದಿಗೂ ನೀವಾಡಬಾರದು. ನಿಜ ನಿಜ ಭೀಮಸೇನ, ನಿಮ್ಮಂತ ವೀರ ಪರಾಕ್ರಮಶಾಲಿಗಳಾದ ತಮ್ಮಂದಿರೊಡನೆ ಜನಿಸಿದ ನಾನು ಭಯಪಡುವುದರೆಂದರೆ ಅಗ್ರಜ, ಅಗ್ರಜ, ಆಘಾತವಾಯಿತು. ಪಾಂಚಾಲಿಯ ಪ್ರಾಣಕ್ಕೆ ಹಾನಿ ಸಂಭವಿಸಿತು. ಏನು? ನಮ್ಮಲ್ಲಿ ಆಘಾತವೇ? ಯಾರು ಯಾರು ಯಾವನೇ ಆಘಾತಕ್ಕೆ ಕಾರಣನು? ಸಹೋದರ ದುಡುಕಬೇಡ, ಶಾಂತನಾಗು. ವಿಚಾರವೇನೆಂಬುದನ್ನು ಕೇಳಿ ತಿಳಿಯೋಣ. ಸಹೋದರರೇ, ಕಾರಣವೇನೆಂಬುದನ್ನು ಬೇಗ ವಿವರಿಸಿ ಹೇಳಬಾರದೆ? ಧರ್ಮನಂದನ, ಅರ್ಜುನನು ಹೇಗೋ ಪಾಂಚಾಲಿಯನ್ನು ಮನಬಂದಂತೆ ನಿಂದಿಸಿ ಪ್ರಾಣ ಕಳೆದುಕೊಳ್ಳುವಂತೆ ಹೇಳಿ ಪುಡಿಯಿಂದ ಹಾದಿಬಂದಾಚೆಗೆ ತಳ್ಳಿಬಿಟ್ಟನು. ಅರ್ಜುನನು ಇಂತಹ ಹೀನ ಕಾರ್ಯವನ್ನು ಮಾಡಲು ಯತ್ನಿಸಿದನೆ. ಎಂತ ಅಧಮ ಮೂರ್ಖನು, ಎಂತ ಅಧಮ ಮೂರ್ಖನು, ಅವನೆಂತ ಅಧಮ ಮೂರ್ಖನು. ಅಗ್ರಜ, ಶಾಂತನಾಗೋ. ಎಂತ ಅಧಮ ಮೂರ್ಖನು, ಎಂತ ಅಧಮ ಮೂರ್ಖನು, ಅವನೆಂತ ಅಧಮ ಮೂರ್ಖನು. ತರುಣಿಯನೇ ಈ ಪರಿಕೃತ್ಯವ ಕೈದಿಹನೆ. ಅಗ್ರಜ, ತರುಣಿಯನೇ ಈ ಪರಿಕೃತ್ಯವ ಕೈದಿಹನೆ. ಎಂತ ಅಧಮ ಮೂರ್ಖನು, ಎಂಥ ಅಧಮ ಮೂರ್ಖನು, ಅವನೆಂತ ಅಧಮ ಮೂರ್ಖನು. ಅಗ್ರಜ, ಸಹೋದರ ಶಾಂತನಾಗೋ. ಅವನೆಯನ್ನುವ ಪರಿಯನ್ನರಿಯ ಪ್ರಬಲ ಕಾರ್ಯವ ಕೃತ್ಯವಗೈದು. ಅಗ್ರಜ, ಸಹೋದರ ಅವನೆಯನ್ನುವ ಪರಿಯನ್ನರಿಯ ಪ್ರಬಲ ಕಾರ್ಯವ ಕೃತ್ಯವಗೈದು. ಶ್ರೀಹತ್ಯೆ ದೋಷೆ ಗುರಿಯಾದನೆ, ಶ್ರೀಹತ್ಯೆ ದೋಷೆಗೆ ಗುರಿಯಾದನೆ. ಎಂತ ಅಧಮ ಮೂರ್ಖನು, ಎಂತ ಅಧಮ ಮೂರ್ಖನು, ಅವನೆಂಥ ಅಧಮ ಮೂರ್ಖನು. ಅಗ್ರಜ, ಏನು ಅರಿಯದ ಆಭರೆಯನ್ನು ಈ ರೀತಿ ನೋಯಿಸಲು ಅವನಿಗೆ ಅನುಮತಿ ಕೊಟ್ಟವರಾರು? ಸಹೋದರ, ಅರ್ಜುನನು ಕಾರಣವಿಲ್ಲದೆ ಆ ರೀತಿ ದುಡುಕತಕ್ಕವನಲ್ಲ. ವಿಚಾರ ಮಾಡೋಣ, ಶಾಂತನಾಗು. ಸಹೋದರರೇ, ಅಗ್ರಜ, ಅರ್ಜುನನು ಪಾಂಚಾಲಿಯ ಮೇಲೆ ಅಷ್ಟೊಂದು ಸಿಟ್ಟಾಗಲು ಕಾರಣವೇನೆಂಬುದು ನಮಗೂ ಸಹ ತಿಳಿಯದು ಅಗ್ರಜ. ಆದರೆ ತಾವೀಗ ಕಾಲ ವಿಳಂಬ ಮಾಡದೆ ದ್ರೌಪದಿಯ ಪ್ರಾಣ ರಕ್ಷಣೆ ಮಾಡಬೇಕು. ಹೌದು, ಅವಳೀಗಾಗಲೇ ಮರಣ ಹೊಂದಿರಲೂಬಹುದು. ಶಿವ 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 ಶಿವ, ಬೇಡ ಬೇಡ, ಹಾಗಾಗಬಾರದು. ಭೀಮಸೇನ, ಅಗ್ರಜ, ಬೇಗ ಹೋಗಿ ಪಾಂಚಾಲಿಯನ್ನು ಸಮಾಧಾನಪಡಿಸಿ ಕರೆದುಕೊಂಡು ಬಾ. ಒಂದು ವೇಳೆ ಆಕೆ ಏನಾದರೂ ಪ್ರಾಣತ್ಯಾಗ ಮಾಡಿಕೊಂಡರೆ ನಾವೆಲ್ಲರೂ ಶ್ರೀಹತ್ಯೆ ದೋಷಕ್ಕೆ ಗುರಿಯಾಗಬೇಕಾದದ್ದು. ಹೋಗು ಹೋಗು ಭೀಮಸೇನ, ಬೇಗ ಹೋಗು. ಧರ್ಮನಂದನ, ನಾನೇನೋ ನೀನು ಹೇಳಿದಂತೆ ಮಾಡುವೆನು. ಆದರೆ ಆ ಪಾರ್ಥನೇನಾದರೂ ನನಗೆ ಪ್ರತಿ ಆಡಿದರೆ ಈ ಗದೆಯಿಂದ ಅವನಿಗೆ ಒಂದು ಗತಿಯನ್ನು ಕಾಣಿಸಿ ಬಿಡುತ್ತೇನೆ. ಬೇಡ, ದುಡುಕಬೇಡ, ಕರೆದುಕೊಂಡು ಬಾ, ವಿಚಾರ ಮಾಡೋಣ. ನಾನೇನೋ ಅವನಂತೆ ದುಡುಕುವುದಿಲ್ಲ, ಆದರೆ ದುಡುಕಿದವರನ್ನು ಮಾತ್ರ ಬಿಡುವುದಿಲ್ಲ. ಇದನ್ನು ಮೊದಲೇ ನಿನ್ನಲ್ಲಿ ಹೇಳಿ ಹೋಗುತ್ತಿದ್ದೇನೆ. ಪರಮಾತ್ಮ ಶ್ರೀಕೃಷ್ಣ, ಲಕ್ಷ್ಮೀಪತಿ ನೀನಲ್ಲದೆ ನಮಗಾರು
ನಮಗಾರು ಗತಿ ಆರುಗತಿ ನಮಗಾರುಗತಿ ಲಕ್ಷ್ಮೀಪತಿ ನೀನಲ್ಲದೆ ನಮಗಾರುಗತಿ ಮುರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ಶ್ರುತಿಯು ಮುರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ಶ್ರುತಿಯು ಮುರಿದ ವೀಣೆ ಒಡೆದ ಕೊಳಲು ಮುರಿದ ವೀಣೆ ಒಡೆದ ಕೊಳಲು ನಾದವಂಬುವುದೇ ನಾದವಂಬುವುದೇ ಅಂತೆಯೇ ಈ ಮಾನವನಾಗಲಿ ಅದರಂತೆಯೇ ಈ ಮಾನವನಾಗಲಿ ಅಂತೆಯೇ ಈ ಮಾನವನಾಗಲಿ ಅದರಂತೆಯೇ ಈ ಮಾನವನಾಗಲಿ ಲಕ್ಷ್ಮೀಪತಿ ನೀನಲ್ಲದೆ ನಮಗಾರು ಗತಿ ನೀನಲ್ಲದೆ ನಮಗಾರು ಗತಿ ನೀನಲ್ಲದೆ ನಮಗಾರು ಗತಿ. ಸಹೋದರರೇ, ಅಗ್ರಜ, ನಡೆಯಿರಿ. ನಾವೀಗಲೇ ಅರ್ಜುನನ ಬಳಿಗೆ ಹೋಗಿ ಆತನನ್ನು ಸಮಾಧಾನಪಡಿಸಿ ಕಾರಣವೇನೆಂಬುದನ್ನು ತಿಳಿಯೋಣ. ಆಗಬಹುದು ಅಗ್ರಜ. ಜೀವನದ ನೌಕೆಗೆ ದಾರಿಯನ್ನು ತೋರಿದೆ ಗೋಪಿಯ ಕಣ್ಣಿಂದ ಶರಣು ಆಯ್ತೆ ನಿನ್ನಿಂದ ಅಪರಾಧವ ಕೈದಿಗನೆಂದು ನನಗೆ ಮಾಧವನೇ ಭವಲೋಕಾಮೃತ ಸಾಗರನೇ ಮಾಧವನೇ ಭವಲೋಕಾ
ಮತ್ತು ಅರಣ್ಯವಾಸ ಅಜ್ಞಾತವಾಸದಲ್ಲೂ ಇಂಥ ಬಿರುದುಗಳನ್ನು ನಾನು ಹೊಂದಿರಲಿಲ್ಲ. ಪರಮಾತ್ಮ, ನಿನ್ನ ಮಗನ ಮಂಗಳ ಕಾರ್ಯವನ್ನು ನೋಡಲು ನಾನು ಇಚ್ಛಿಸಿದೆ. ಆದ್ರೆ ನನ್ನ ಮರಣ ಹೋಮವನ್ನು ನೋಡಲು ನೀನು ಇಚ್ಛಿಸಿರುವೆಯಾ? ಇದಲ್ಲವೇ ನ್ಯಾಯ ಮಾರ್ಗ ಬಯಸುವವರಿಗೆ ನೀ ತೋರುವ ದಾರಿ. ನೀನಲ್ಲವೇ ಜಗದ ಸರ್ವ ಕಾರಣ, ನಿನ್ನಿಂದ ಲೋಕ ಪಾವನ. ನೀನಲ್ಲವೇ ಜಗದ ಸರ್ವ ಕಾರಣ, ನಿನ್ನಿಂದ ಲೋಕ ಪಾವನ. ನೀನೇ ನಿಧಿಗಳ ಪಾದ ಪ್ರಾಣ ತಂಬಿಗೆ ನಿನ್ನಯ ಪಾದವನ. ನೀನೇ ನಿಧಿಗಳ ಪ್ರಾಣ ಪಾದ ತಂಬಿಗೆ ನಿನ್ನಯ ಪಾದವನ. ನೀ ಕಾಯದಿತ್ತೊಡೆ ನೀ ಕಾಯದಿತ್ತೊಡೆ ಶೌರಿ ಮುರಾರಿ ನೀ ದೂರವಾದರೆ ಎನಗೆ ನಿಲ್ಲು ದೇವಿ, ದುಡುಕಬೇಡ, ನಿಲ್ಲು. ದುಡುಕದಿರು ಧ್ರುಪದ ನಂದಿನಿ. ದೇವಿ, ದುಡುಕದಿರು ಧ್ರುಪದ ನಂದಿನಿ. ದುಡುಕಿ ಧರ್ಮವ ಮರೆತು ಮರಣವೊಪ್ಪುವುದೇ ರಮಣಿ. ಮಮದೇಗೆ ಮುಕುಂದನ ಸಹೋದರಿನಿ, ಮಮದೇಗೆ ಮುಕುಂದನ ಸಹೋದರಿನಿ. ಸಗನಯಂ ತೊರೆದು ಸಾಯಲೆತ್ತಿಸುವುದೇ ರಮಣಿ. ದೇವಿ, ಎಂತಹ ಈನ ಕಾರ್ಯವನ್ನು ಮಾಡಲೆತ್ತಿಸುತ್ತಿರುವೆ? ನಮ್ಮನ್ನು ಸ್ತ್ರೀ ಹತ್ಯೆ ದೋಷಕ್ಕೆ ಗುರಿ ಮಾಡಲೆತ್ತಿಸುತ್ತಿರುವೆ ಏನು? ಛೇ, ನಿನ್ನ ಅಳನ್ನು ತೋಡಿಕೊಳ್ಳಲು ಅಗ್ರನಾದ ಧರ್ಮನಂದನಿರಲಿಲ್ಲವೇ? ಅಥವಾ ನಾನಿರಲಿಲ್ಲವೇ? ಛೇ, ಬಾ, ನಡೆ ಹೋಗೋಣ. ಬೇಡಿ ಸ್ವಾಮಿ, ಬೇಡಿ. ನನ್ನ ಮರಣವನ್ನು ತಡೆಯಬೇಡಿ ಸ್ವಾಮಿ. ನಾನು ಪತಿದ್ರೋಹಿಯಂತೆ ಈ ಭೂಮಿಯ ಮೇಲೆ ಬದುಕಬಾರದಂತೆ ನನ್ನನ್ನು ಬಿಡಿ ಸ್ವಾಮಿ. ಪಾಂಚಾಲಿ, ಈ ಪರಿಮರದೊಳು ನಿಂತಿಪುದೆ, ಈ ಪರಿಮರದೊಳು ನಿಂತಿಪುದೆ. ಧರ್ಮ ವಿರೋಧನ ಮರ್ಮವನರಿಯದೆ, ಧರ್ಮ ವಿರೋಧನ ಮರ್ಮವನರಿಯದೆ. ಈ ಪರಿಮರದೊಳು ನಿಂತಿಪುದೆ. ಸಭೆಯೊಳು ನಿನ್ನ ಮಾನವ ಕಾಯ್ದ ಮಾಧವನ ಬಗಿರೆ ಮರುಗುವುದೇ. ಸಭೆಯೊಳು ನಿನ್ನ ಮಾನವ ಕಾಯ್ದ ಮಾಧವನ ಬಗಿರೆ ಮರುಗುವುದೇ. ದುರಿತವು ನಮಗೆ ಸಂಭವಿಸುವುದೇ, ದುರಿತವು ನಮಗೆ ಸಂಭವಿಸುವುದೇ. ಬಿಡುವೆದೆಯ ಕೊಡುತ್ತೆಯ, ಬಿಡುವೆದೆಯ ಕೊಡುತ್ತೆಯ. ಕಡು ದುರೋತ್ಮಕರ ಬದಿಯಂತೆ, ಕಡು ದುರೋತ್ಮಕರ ಬದಿಯರಂತೆ. ಈ ಪರಿಮರಗಳು ನಿಂತಿರುವುದೇ. ಧರ್ಮ ವಿರೋಧನ ಮರ್ಮವನರಿಯದೆ. ದೇವಿ, ಧರ್ಮ ವಿರೋಧನ ಮರ್ಮವನರಿಯದೆ. ಈ ಪರಿಮರಗಳು ನಿಂತಿರುವುದೇ, ನಿಂತಿರುವುದೇ, ನಿಂತಿರುವುದೇ. ಇಲ್ಲ ದೇವಿ, ನಿನಗೂ ಹಾಗೂ ಅರ್ಜುನ ನಡುವೆ ನಡೆದ ಕಲಹದ ವಿಚಾರವನ್ನು ತಿಳಿಯದ ಹೊರತು ನಾನು ಈ ಗಂಗೆಯಲ್ಲಿ ನಿನ್ನನ್ನು ಬೀಳಲು ಬಿಡುವುದಿಲ್ಲ.
ಬಾ ಅರ್ಜುನನಲ್ಲಿಗೆ ಬೇಡಿ ಸ್ವಾಮಿ ಬೇಡಿ. ನನ್ನನ್ನು ಪುನಃ ಅಲ್ಲಿಗೆ ಕರೆದುಕೊಂಡು ಹೋಗಿ ಮತ್ತಷ್ಟು ಅವಮಾನಗೊಳಿಸಬೇಡಿ. ನೀವು ಯಾರೇ ಏನೇ ಹೇಳಿದರು ಅವರು ನನ್ನನ್ನು ಅವಮಾನಗೊಳಿಸದೆ ಬಿಡುವುದಿಲ್ಲ ಸ್ವಾಮಿ. ನನ್ನನ್ನು ಬಿಟ್ಟು ಬಿಡಿ ಸಾಯಲು. ದೇವಿ, ಅವನು ನಂಬದಿದ್ದರೆ ನಾನು ನಂಬುತ್ತೇನೆ. ನಡೆ. ಈ ಮಾಯಾಂಗನೆ ಮರಣಕ್ಕೆ ನೀವೇಕೆ ಅಡ್ಡ ಬಂದಿರಿ? ಅರ್ಜುನ, ಈ ಕೈ ಮಾಯಾಂಗನೆಯಲ್ಲ, ಮಾಯೆಗೆ ಸಿಲುಕಿರುವವನು ನೀನು. ಏನು? ನಾನು ಮಾಯದ ಬಲಕ್ಕೆ ಸಿಲುಕಿರುವೆನೆ? ಹೌದು, ಮಾಯೆಗೆ ಸಿಲುಕಿ ಧರ್ಮ ಅಧರ್ಮಗಳನ್ನು ಅರಿಯದೆ ಈಕೆಯನ್ನು ಕೊಲ್ಲಲೆತ್ತಿಸುವುದು ನಿನಗೆ ಉಚಿತವಾಗಿ ತೋರುವುದೇನು? ಅಣ್ಣ, ಪತಿ ಆಜ್ಞೆಯನ್ನು ಬರೆಯದೆ ಎದ್ರೆ ಇಲ್ಲದೆ ನನ್ನನ್ನು ವಂಚಿಸಿ ಹೋದ ಈಕೆಯ ಮಾಯಾಂಗನೆ ಅಲ್ಲವೋ? ಇಂತಹವರನ್ನು ಕೊಲ್ಲುವುದು ಅನ್ಯಾಯದ ಕಾರ್ಯವೋ? ಅರ್ಜುನ, ಸಾಕು ಸಾಕು ಮಾಡು ಈ ನಿನ್ನ ಸಲ್ಲದ ಅಸಂಬದ್ಧ ನುಡಿಗಳನ್ನು. ಈ ದ್ರುಪದ ನಂದಿನಿಯು ಅಪವಿತ್ರವಂತೆಯಾಗಿದ್ದರೆ ಅಂದು ವಿರಾಟಗ ನಗರದಲ್ಲಿ ಕೀಚಕನ ಬದೆಯಾಗುತ್ತಿರಲಿಲ್ಲ. ಎಂದು ಯಾವಾಗಲೂ ಈ ಪಾಂಡವರ ಕೀರ್ತಿಯು ಮಣ್ಣಾಗಿ ಹೋಗುತ್ತಿತ್ತು. ಅದು ಅಂದಿನ ಮಾತು. ಈಗ ನೀನಿವಳ ಮರಣಕ್ಕೆ ಅಡ್ಡಿ ಬಾರದೆ ಮರೆಯಾದರೆ ಕ್ಷೇಮ. ಅರ್ಜುನ, ಇಳಿದು ನಿನ್ನ ಬಾಣವನ್ನು. ನನಗೆ ಬುದ್ಧಿ ಹೇಳುವಷ್ಟು ವಿವೇಕ ಉಂಟಾಯಿತೇನೋ? ಅರ್ಜುನ, ಏಕೆ ಏನಾಗಿರುವುದಯ್ಯ ನಿಮಗಿಂದು? ಪಾರ್ಥ, ಯಾರ ಕಾರ್ಯಕ್ಕೋಸ್ಕರ ಹೋಗಿದ್ದಳು, ಯಾವ ಕಾರ್ಯಕ್ಕೋಸ್ಕರ ಹೋಗಿದ್ದಳು ಎಂಬುದನ್ನು ವಿವರವಾಗಿ ವಿಚಾರಿಸಿದೆಯೇನು? ಅದರ ಅಗತ್ಯ ನನಗಿಲ್ಲ. ಪಾಂಚಾಲಿ, ಪಾರ್ಥನು ಹೇಳುತ್ತಿರುವುದು ನಿಜವೇ? ಅವನ ಸೇವೆಯಲ್ಲಿದ್ದ ನೀನು ಅವನಿಗೆ ಹೇಳದೆ ಓರ್ವಳೆ ಎಲ್ಲಿಗೆ ಹೋಗಿದ್ದೆ? ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಶ್ರೀಕೃಷ್ಣ ಪರಮಾತ್ಮನ ಕಾರ್ಯಕ್ಕಾಗಿ ಹೋಗಿದ್ದೆನು. ನನ್ನ ಮಾತನ್ನು ನಂಬಿ ಸ್ವಾಮಿ, ನಂಬಿ. ಸುಳ್ಳು ಸುಳ್ಳು, ಇದನ್ನು ನಾನು ನಂಬುವುದಿಲ್ಲ. ಧನಂಜಯ, ಹಾಗಾದರೆ ಈಕೆಯನ್ನು ಕೊಲ್ಲಲೇಬೇಕೆಂಬುದೇ ನಿನ್ನ ಗುರಿಯೇನು? ಓಹೋ, ಇವಳು ಏನೇ ಮಾಡಿದರೂ ಇವಳನ್ನು ಉಳಿಸಿಕೊಳ್ಳಬೇಕೆಂಬುದೇ ನಿಮ್ಮ ಗುರಿ ಏನು? ಸರಿ, ಹಾಗಾದರೆ ನಾನೀಗ ಅಗ್ನಿಕುಂಡವನ್ನು ನಿರ್ಮಿಸುವೆನು. ಈಕೆಯು ನೀವು ಹೇಳುವಂತ ಪತಿವ್ರತೆಯಾಗಿದ್ದಲ್ಲಿ ಆ ಅಗ್ನಿಯೊಳಗಿಳಿದು ಬರಲಿ. ಹಾಗಾದರೆ ಈ ದ್ರೌಪದಿಯ ಮಾನಾಪಹರಣಗಳ ಶೋಧನೆಯೋ ನಡೆಯಲಿ ನಿನ್ನ ಶೋಧನೆ. ದೇವಿ, ಇದಕ್ಕೆ ನಿನ್ನ ಉತ್ತರವೇನು? ಸ್ವಾಮಿ, ಅವರ ಅನುಮಾನವು ದೂರವಾಗುವುದಾದರೆ ಅಗ್ನಿ ಒಳಗೆ ಏಕೆ ಸ್ವಾಮಿ? ಸಾಗರದ ಸುಳಿಯೊಳಗೆ ಇಳಿದು ಬಾ ಎಂದರೂ ನಾನು ಸಿದ್ಧಳಿದ್ದೇನೆ. ಪರಮಾತ್ಮ, ಹೇ ಕೃಷ್ಣ, ಎಂತಹ ವಿಷಮ ಪರೀಕ್ಷೆ ಇದೆ. ಹೇ ಕೃಷ್ಣ ಪರಮಾತ್ಮ, ಅನವರತ ನಿನ್ನನ್ನೇ ಸ್ಮರಿಸಿ ಸತ್ಯದಿಂದ ಬಾಳುತ್ತಿರುವ ನಮಗೆ ಇಂತಹ ವಿಷಮ ಶೋಧನೆ ಏಕೆ ಸ್ವಾಮಿ? ಈ ವಿಷಯದಲ್ಲಿ ನಮ್ಮನ್ನು ಕೈಬಿಡಬೇಡ ತಂದೆ. ಧರ್ಮನಂದನ, ಮಾಮದೇಹಿ ಮುಕುಂದನ ದೈವ ನಮ್ಮ ಮೇಲಿರುವಾಗ ಇದಕ್ಕಾಗಿ ನಾವು ಯಾರು ಚಿಂತಿಸುವ ಅಗತ್ಯವಿಲ್ಲ. ನಡೆಯಲಿ ನಿನ್ನ ಶೋಧನೆ. ಜೀವನದ ನೌಕೆಗೆ ದಾರಿಯನ್ನು ತೋರಿದೆ, ಭಕ್ತಿಯ ಸಾಧನೆ ಮುಕ್ತಿಗೆ ಕಾರಣ, ಸತ್ಯಕ್ಕೆ ಜಯವೆಂದೇ
ಕಾದಿರು ಸಹೋದರಿನಿ, ಪುಂಜಿಸುವೆ ಅಗ್ನಿಕುಂಡದ ಜ್ವಾಲೆಯ ಸಹೋದರಿ. ಮುಗಿಯಿತೋ ನಿನ್ನ ಮನಸ್ಸಲ್ಲಿದ್ದ ಸಂಶಯ? ಮುಂದೆ ಎಂದಾದರೂ ಈ ರೀತಿ ದುಡುಕಿಯೇ ಜೋಕೆ? ಅರ್ಜುನ, ದುಡುಕಿ ಶ್ರೀಹತ್ಯೆ ದೋಷಕ್ಕೆ ಗುರಿಯಾಗುತ್ತಿದೆಯಲ್ಲ, ಮುಂದಾಲೋಚಿಸದೆ ದುಡುಕುವುದು ಸೂಕ್ತವಲ್ಲ. ದ್ರೌಪದಿ, ಕಾರ್ಯ ಯಾವುದೇ ಇರಲಿ, ಎಂಥದ್ದೇ ಇರಲಿ, ಸ್ತ್ರೀಯರು ಅವರವರ ಕರ್ತವ್ಯಗಳನ್ನು ಅವರು ಅನುಸರಿಸಿಯೇ ನಡೆಯಬೇಕಲ್ಲವೇ? ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಪಾಂಡುಕುಮಾರರಿಗೆ ಜಯವಾಗಲಿ. ಓಹೋ, ಲಕ್ಷ್ಮೀನಾರಾಯಣನ ಮಿತ್ರ ಪಕ್ಷಿರಾಜ, ಈ ಕುಂತಿಕುಮಾರರ ವಂದನೆಗಳನ್ನು ಸ್ವೀಕರಿಸಿ. ಆಹಾ, ಪಾಂಡುನಂದನರೇ ಶುಭವಾಗಲಿ. ಧರ್ಮನಂದನ, ಈ ಮಹಾತಾಯಿಯ ಶ್ರಮದಿಂದ ರತಿ ಮನ್ಮಥರ ಕಲ್ಯಾಣವು ನಿಶ್ಚಯವಾಗಿರುವುದು. ಆದ್ದರಿಂದ ಕೃಷ್ಣಮೂರ್ತಿಯು ನಿಮಗೆ ಈ ಓಲೆಯನ್ನು ಕೊಟ್ಟು ಬರುವುದಾಗಿ ಕಳಿಸಿರು, ಸ್ವೀಕರಿಸಿ. ಸಹೋದರರೇ, ನೋಡಿದರಾ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವನೆಂದು. ನಡೆಯಿರಿ, ನಾವಿನ್ನು ಕಾಲ ವಿಳಂಬ ಮಾಡದೆ ಕಮಲಾವತಿಗೆ ಪ್ರಯಾಣವನ್ನು ಬೆಳೆಸಿ ಪರಮಾತ್ಮನ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ಪರಮಾತ್ಮ ಅನುಜ್ಞೆಯಂತೆ ರತಿ ಮನ್ಮಥರ ಕಲ್ಯಾಣದ ಓಲೆಯನ್ನು ಮಗಧ ದೇಶದ ಕೌಂಡ್ಲೀಕನೆಂಬ ದಾನವನ್ನು ಓರ್ವನಿಗಲ್ಲದೆ ಪಾಂಡವರೇ ಮುಂತಾದ ಅನೇಕ ರಾಜರುಗಳಿಗೆ ತಲುಪಿಸಿದ್ದಾಯಿತು. ಇನ್ನು ನಾನು ಸಹ ಮುಹೂರ್ತದ ವೇಳೆಗೆ ಕಮಲಾವತಿಗೆ ತೆರಳುವೆನು. ಬ್ರಹ್ಮಾಂಡ ದೇಶಂ ಭೂವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸಯೇ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸಯೇ ಶ್ರೀಧರ ಸಾಗರ ಶಯನ ಕ್ಷೀರ ಸಾಗರ ಶಯನ ವಾಮನ ರೂಪದ ಬಲಿಹರ ನಿನ್ನ ಮಾತಿದೇಯವು ಬಲು ಅಮರ ವಾಮನ ರೂಪದ ಬಲಿಹರ ನಿನ್ನ ಮಾತಿದೇಯವು ಬಲು ಅಮರ ಪಾಮರನೊಳು ನೀ ಕರುಣೆಯ ತೋರಿ ಪಾಮರನೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ
ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ. ಈ ದಿವಸ ಪ್ರತಿ ಕಲ್ಯಾಣ ಇದೆ. ಒಂಟಿ ಬ್ರಾಹ್ಮಣರು ಹೋಗ್ಬಾರ್ದು, ಒಂಟಿ ಬ್ರಾಹ್ಮಣರು ಹೋಗ್ಬಾರ್ದು. ಗುರುಗಳು ಯಾರೋ ಕಳಿಸ್ಕೊಂಡ್ ಕೊಟ್ಟಿದ್ದಾರೆ. ಗುರುಗಳು ಇವ್ರನ್ನೇ ಕಳಿಸ್ಕೊಂಡ್ ಕೊಟ್ಟಿರ್ಬೋದು ಗುರುಗಳು. ಪ್ರತಿ ಮನ್ಮತ್ರದು ವಿವಾಹವಿದೆ ಇವತ್ತು. ಇವ ಮುಂಡೆ ಇದೆ. ಪ್ರತಿ ಮನ್ಮತ್ರದು ವಿವಾಹವಿದೆ. ಏನೋ ಅಂದ್ರೆ ನನ್ನ ತಿಥಿ ಇದೆ. ಯಾವತ್ತು? ಮುಂಡೆ ಇದೆ. ಏ ಪ್ರತಿ ಮನ್ಮತ್ರದು ವಿವಾಹವಿದೆ ಕಣ್ರಿ. ಹೌದಾ? ಮುಂಡೆದೆ ಕೇಳಿಸಲ್ಲ. ಇವರು ಏನ್ರಿ ಇವ್ರು ಕೇಳಿಸೋದೇ ಇಲ್ವಲ್ರಿ? ಅದು ಹೆಂಗಿದ್ದೀರಿ ಜೊತೆಯಲ್ಲಿ ನೀವು? ಈ ಮುಂಡೆದಕ್ಕೆ ಮಾತಾಡಕ್ಕೆ ಬರಲ್ಲ. ಶೇಷವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಯಾಹಿ ಸರ್ವವಿಘ್ನೋಪಶಾಂತಿ. ಗಂಡು ಕರ್ಕೊಂಬನ್ನಿ, ಗಂಡು ವೇಳೆ ಆಯ್ತು. ಹೆಣ್ಣನ್ನು ಕರ್ಕೊಂಬನ್ನಿ. ಸಾವಧಾನ, ಒಟ್ಟು ಕುಂಕುಮೋಜ್ಜಾನ ಸಾವಧಾನ. ಏನಾವುದು ಮುಂದೆ ಇದೆ. ಹತ್ರ ಬಾರಮ್ಮ, ಮುಂದೆ ಬನ್ನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡಮ್ಮ, ಹಾಕಮ್ಮ. ಎಲ್ಲರೂ ಪರಮಾತ್ಮ ಏನು ಊಟ ಮಾಡ್ತಿದ್ದೀರಾ? ಒಳ್ಳೇದಾಗಲಿ. ಇನ್ನು ರಾಜಕೀಯದಲ್ಲಿ ಮೆರವಣಿಗೆ ನಡೆಯಲಿ. ಕೊಡ್ತಾರೆ ಕೊಡ್ತಾರೆ, ತಡ್ಕೊಳ್ಳಿ. ಮುಂಡೆವು ದೀರ್ಘ ಸುಮಂಗಲಿ ಭವ. ಕೋರಣ್ಯ ಸ್ವಾಮಿ
ಬಾಳೆ ಸುಳಿಯಂತೆ ಬೆಳಗುವ ಚೆಲುವೆ ಎಡೆಬಾಳೆ ಸುಳಿಯಂತೆ ಬೆಳಗುವ ಚೆಲುವೆ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ಕಮಲ ಮುಖೇ ಜೀವದೊಳಗವಿತು ಹಾವಾಭಾವದ ಪ್ರಕೃತಿಯಿಂದ ಸಂತೋಷಗೊಳಿಸಿ ಸೃಷ್ಟಿಯನ್ನೇ ಶಾಶ್ವತಗೊಳಿಸುವ ಆ ದೈವಾನುದೈವತರಿ ಈ ರತಿ ಮನ್ಮಥರ ಕಲ್ಯಾಣದ ಕಾರ್ಯಕ್ಕೆ ಮನ ಮಾಡಿದರೇನೋ ಎಂಬಂತೆ ತೋರುತ್ತಿದೆ ಅಲ್ಲವೇ ಸ್ವಾಮಿ? ಹೌದು ಪ್ರಿಯೆ, ಆನಂದವು ಅಸಂಖ್ಯ ರೂಪದಲ್ಲಿ ಸರ್ವ ವಿದಿತವಾದದ್ದು, ಸರ್ವ ಸುಲಭವಾದದ್ದು. ಸರ್ವಪ್ರಿಯವಾದ ಶೃಂಗಾರವು ಈ ಶ್ರೀ ಪುರುಷರ ಆನಂತಾರ್ಷಗಳಿಗೆ ಕಾರಣವಾಗಿರುವುದೇ ಸೃಷ್ಟಿಯ ಮೂಲ ಶಕ್ತಿ ಪ್ರಿಯೆ. ಆ ಅನಂತವಾದ ಚೈತನ್ಯವೇ ಅಮೃತಮಯವಾದ ಆನಂದ. ಆ ಚೈತನ್ಯವು ಪ್ರೇಮಿಗಳ ಹೃದಯಾದ್ವಾರವನ್ನು ಹರಿದು ಪ್ರಕೃತಿಯಂತೆ ಕಾಣಿಸಿಕೊಂಡಾಗ ಅದು ಸೌಂದರ್ಯವಾಗುವುದು ಎಂಬ ನುಡಿಯು ನಿಜವೇ ಅಲ್ಲವೇ? ಹೌದು ಪ್ರಿಯ, ಆ ಸೌಂದರ್ಯವು ಶ್ರೀ ಪುರುಷರಲ್ಲಿ ಅನ್ಯೋನ್ಯಾಕರ್ಷಣೆಯಾದಾಗ ಅದು ಶೃಂಗಾರವೆನಿಸಿಕೊಳ್ಳುವುದು. ಈ ಸೌಂದರ್ಯವು ಹೇಗೆ ಅದರ ಒಂದು ರೂಪದಂತೆಯೋ ಶೃಂಗಾರವು ಹಾಗೆಯೇ ನಮಗೆ ಎರಡು ಸಂಬಂಧಗಳನ್ನು ಸೂಚಿಸುತ್ತದೆ ಪ್ರಿಯ. ಹೇಗೆ ಸ್ವಾಮಿ? ಹೇಗೆಂದರೆ ತರುಲತೆಗಳಲ್ಲಿ ಹೂವು, ಸ್ತ್ರೀ ಪುರುಷರಲ್ಲಿ ಶೃಂಗಾರ. ಈ ಭಾವ ಸೌಂದರ್ಯದ ಕನಬರಿಕೆಯೇ ಪ್ರೇಮ ಲೋಕದಲ್ಲಿನ ಶೃಂಗಾರ ಮಕುಟಮಣಿ. ಆ ಸೌಂದರ್ಯ ಮತ್ತು ಶೃಂಗಾರ ಇವುಗಳ ಅಂತರಾಳದಲ್ಲಿ ಅಡಗಿಕೊಂಡಿರುವ ಗುಣಶಕ್ತಿಗಳು ಎಂತಹವು, ಅವುಗಳ ಮೂಲ ಧ್ಯೇಯ ಎಂತಹವು ಎಂಬುದಕ್ಕೆ ಈ ನನ್ನ ಸ್ವಾಮಿಯ ಮನ್ಮಥರ ರೂಪ ಲಾವಣ್ಯಗಳ ಶುಭ ಲಕ್ಷಣಗಳಿವೆ ಕಾರಣ ಅಲ್ಲವೇ ಸ್ವಾಮಿ? ಇಲ್ಲ ದೇವಿ, ಪುರುಷರ ಜಯ ಅಪಜಯಗಳಿಗೂ ಲಕ್ಷಣ ಅವಲಕ್ಷಣಗಳಿಗೂ ಸ್ತ್ರೀಯರ ಸೌಂದರ್ಯವೇ ಮೂಲ. ತ್ರಿಮೂರ್ತಿಗಳು ದಶಾವತಾರಿಗಳು ಆದ ಹರಿಹರ ದೇವೇಂದ್ರಾದಿ ರವಿಚಂದ್ರರೇ ಸ್ತ್ರೀಯರ ಸೌಂದರ್ಯಕ್ಕೆ ಸೋತು ಶರಣಾಗಿರುವರು. ಅಂದರೆ ಇನ್ನು ಈ ಪುರುಷರ ಸೋಲು ಗೆಲುವಿಗೆ ಸ್ತ್ರೀಯರೇ ಕಾರಣ ತಾನೆ.
ತಂಗಾಳಿಯು ನೀನು ಲಾ 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 ಲಾ. ಲಾ 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 ಲಾ. ಓ ಸುಂದರಿ ನೀಲಾಂಬರಿ ಆಡು ಗರಿಗೆದರಿ ನಲಿದಾಡೆ ಮಯೂರಿ. ಸಾ ಲಾ 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 ಲಾ. ಆ ಓ ಸುಂದರಿ ನೀಲಾಂಬರಿ ಆಡು ಗರಿಗೆದರಿ ನಲಿದಾಡೆ ಮಯೂರಿ. ಅಮೃತ ಸವಿದಂತೆ ನನಗೆ ಅಮೃತ ಸವಿದಂತೆ ನನಗೆ ತಂಗಾಳಿಯು ನೀನು ತಂಗಾಳಿಯು ನೀನು ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರಬೇಕೋ. ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರಬೇಕೋ. ತಂಗಾಳಿಯು ನೀನು ಲಾ 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 ಲಾ. ಲಾ 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 ಲಾ